ಒಂದು ಸಮಾಂತರ ಶ್ರೇಣಿಯ ಮೊದಲ 6 ಪದಗಳ ಮೊತ್ತ 42 ಆಗಿದೆ. ಶ್ರೇಣಿಯ 10ನೇ ಪದ ಮತ್ತು 30ನೇ ಪದಗಳ ಅನುಪಾತ 1:3 ಆದರೆ ಶ್ರೇಣಿಯ 13ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಅವ್ರು ಏನಂತಾರ. ಸ್ವಲ್ಪ ಕ್ವಶನ್ಗಳನ್ನು ಅಬ್ಸರ್ವ್ ಮಾಡಿ. ಒಂದು ಸಮಾಂತರ ಶ್ರೇಣಿಯ ಮೊದಲ 6 ಪದಗಳ ಮೊತ್ತ ಅಂತಾರ. ಅವ್ರು ಮೊತ್ತವನ್ನು 6 ಪದಗಳ ಮೊತ್ತವನ್ನೇ ಕೊಟ್ಟಾರ. ಅಂದ್ರೆ 6 ಪದಗಳ ಮೊತ್ತ ಅಂದ್ರೆ S6 ಆಯ್ತು. S6 ಎಷ್ಟಾದ ಇಲ್ಲಿ 40. ಅವ್ರು ಕ್ಲಿಯರ್ ಕೊಟ್ಟಾರ. ಅವರು ಸಮಾಂತರ ಶ್ರೇಣಿಯಲ್ಲಿ 6 ಪದಗಳನ್ನು ಕೂಡಿಸಿದಾಗ 42 ಬರ್ತಾವೆ. ಹೌದಲ್ಲ? ನಾವು SN ಅಂದಾಗ ನಾವು ಮೊತ್ತಕ್ಕೆ ನಾವು ಅಪ್ಲೈ ಮಾಡ್ತೀವಲ್ಲ, ಅಂದಾಗ ಏನ್ ಹೇಳ್ತಾರೆ ಅವರು, 10ನೇ ಪದ ಮತ್ತು 30ನೇ ಪದಗಳ ಅನುಪಾತ ಅಂತಾರೆ. 10ನೇ ಪದ ಅಂದ್ರೆ ಏನು? A10 ಅನುಪಾತ 30ನೇ ಪದ ಅಂದ್ರೆ A30 ಈಕ್ವಲ್ ಟು ಏನಂತಾರ, 1:3 ಆದರೆ 1:3 ಆಗ್ಯದ. ಇದನ್ನು ನಾವು ಈ ತರನಾಗಿ ಬರ್ಕೋಬೋದಲ್ಲ. ಅನುಪಾತ ಅಂದ್ರೆ A10 ಅಪಾನ್ A30 ಈಕ್ವಲ್ ಟು 1/3 ಅಂತ ನಾವು ಬರ್ಕೋಬಹುದು. A10 10ನೇ ಪದ ಅಂದ್ರೆ ಎಷ್ಟು ಗೊತ್ತಿಲ್ಲ. A30 ಅಂತಾರ, ಅದನ್ನೂ ಗೊತ್ತಿಲ್ಲ. ಆದ್ರೆ 10ನೇ ಪದದ ಆದರ್ಶ ರೂಪ ಗೊತ್ತದ ನಮಗೆ. ಈ ಲೈನನ್ನು ಈ ತರನಾಗಿ ಮಾಡಿಫೈ ಮಾಡ್ಕೋಬಹುದು ನಾವು. A10 ಅಂದ್ರೆ ಎಷ್ಟು? A ಪ್ಲಸ್ 90 ಅಪಾನ್ A30 ಅಂದ್ರೆ A ಪ್ಲಸ್ 29D. A ಪ್ಲಸ್ 29D ಅನುಪಾತ ಅಂತಂದೀವಿ. ಅದಕ್ಕೆ ನಾವು ಅಪಾನದಲ್ಲಿ ಬರ್ಕೊಂಡಿವಿ. ಇದಕ್ಕೆ ಏನು ಈಕ್ವಲ್ ಆಗ್ತದ? ಈಕ್ವಲ್ ಟು 1:3 ಅಂದ್ರೆ ಅದಕ್ಕೆ 1/3 ಅಂತ ನಾವು ಇಲ್ಲಿ ಬರ್ಕೋಬಹುದು. ಇದನ್ನು ಕ್ಲಿಯರ್ ಮಾಡ್ಕೊರಿ. ಒರೇ ಗುಣಕಾರ ಮಾಡ್ಕೋಬೇಕು. A ಪ್ಲಸ್ 9D ಇಂಟು 3 ಈಕ್ವಲ್ ಟು 1 ಇಂಟು A ಪ್ಲಸ್ 29D. A ಪ್ಲಸ್ 29D ಕ್ಲಿಯರ್ ಆಯ್ತಾ? ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊರಿ. ಈಜಿಯಾಗಿ ಸಿಂಪ್ಲಿಫೈ ಮಾಡಬೇಕು. 3 ಬಂದಲೇ 3A ಪ್ಲಸ್ 9 3 27D ಈಕ್ವಲ್ ಟು A ಪ್ಲಸ್ 29D. ಯಾಕೆ ಒಂದರಿಂದ ಗುಣಾಕಾರ ಮಾಡಿ ಅಷ್ಟೇ ಬರ್ತದೆ. ಇದನ್ನ A ಮತ್ತು ನಮಗೆ ಏದ ಬೆಲೆಯನ್ನು ಕಂಡುಹಿಡಿಯಲಿಕ್ಕೆ ಪ್ರಯತ್ನ ಪಡೋಣ. ಏದ ಬೆಲೆಯನ್ನು ಕಂಡುಹಿಡಿಯಿರಿ ಅಂದಾಗ 3A ಮೈನಸ್ A ಈಕ್ವಲ್ ಟು 29D ಉಳಿತು. ಇದನ್ನು ಈ ಕಡೆ ಹೋಗುವಾಗ ಮೈನಸ್ 27D ಆಯಿತು. 3Aದಲ್ಲಿ 1A ಮೈನಸ್ ಮಾಡಿದಾಗ 2A ಈಕ್ವಲ್ ಟು 29D ಯಲ್ಲಿ 27D ಮೈನಸ್ ಮಾಡಿದಾಗ 2D. ಹೌದಾ? 2D ಆಯಿತು. 2 ಕ್ಯಾನ್ಸಲ್ ಆಯಿತು. 2 ಕಡೆ ಕ್ಯಾನ್ಸಲ್ ಮಾಡ್ಕೊಳ್ಳಿಕ್ಕೆ ಅವಕಾಶ ನಮ್ಗೆ. ಏನಾಯ್ತು? A ಈಕ್ವಲ್ ಟು D ಆಯಿತು. ಏದ ಬೆಲೆ ಎಷ್ಟು ಬಂತು? D ಆಯಿತು. ಇನ್ನು ಕ್ಲಿಯರ್ಲಿ ಗೊತ್ತಾಗಿಲ್ಲ ನಮಗೆ. ಏದ ಬೆಲೆ D ಆಯಿತು. ಪ್ರಶ್ನೆ ಏನು ಹೇಳ್ತದೆ ನೋಡ್ರಿ. A6 ಈಕ್ವಲ್ ಟು ಎಷ್ಟು ಅಂತಾರೆ ಅವರು? 42 ಅಂತಾರೆ. ಹೌದಾ? ಅಂದಾರಲ್ಲ ಅಂದ್ರೆ S6 ಅಂದ್ರೆ ಎಷ್ಟು? 42. ಎಲ್ಲಿದೆ ಬಂತು ಪ್ರಶ್ನೆ ಅಂತೆ? ಹೌದಲ್ಲ? S6 ಅಂದ್ರೆ ಎಷ್ಟು? 42. S6 ಅಂದ್ರೆ ಏನು? 6 ಪದಗಳ ಮೊತ್ತ. 6 ಪದಗಳ ಮೊತ್ತವನ್ನು ನಾವು ಕಂಡುಹಿಡಿಯಬೇಕಾಗಿತ್ತು. ಅದು ಏನು ಸೂತ್ರ ಹಾಕೋತೀವಿ? N upon 2 ಏನು ಹಾಕೋತೀವಿ? N upon 2 ಸೂತ್ರ ಹೇಳಬೇಕು. N upon 2 ಇಂಟು 2A. ಹೌದಲ್ಲ? ಇಂಟು 2A 2A ಪ್ಲಸ್ N ಮೈನಸ್ 1 ಇಂಟು D ಅದ. 2A ಪ್ಲಸ್ ಮೈನಸ್
n ಮೈನಸ್ 1 ಇಂಟು ಡಿ ಅಂತ ಅದನ್ನೆಲ್ಲ ನಮಗಂತೂ ಇಲ್ಲಿ ಎ ಬೆಲೆ ಗೊತ್ತಾಗಿದೆ. ಎದ ಬೆಲೆನ ಈ ಸೂತ್ರದಲ್ಲಿ ಆದೇಶ ಮಾಡಿದಾಗ ಹೇಳ್ರಿ. ಇಲ್ಲ ಅಂದ್ರೆ ಈ ಸೂತ್ರದಲ್ಲಿ n ಅಂದ್ರೆ ಎಷ್ಟು? ಸೂತ್ರದಲ್ಲಿ n ಅಂದ್ರೆ ಎಷ್ಟಾಗಿದೆ? ಅಲ್ಲಿ 6 ಆಗಿದೆ. 6 ಪದಗಳ ಬಗ್ಗೆ ನಾವು ವಿಚಾರ ಮಾಡ್ತೀವಲ್ಲ, 6 ಆಗ್ಯದ ಅಂದಾಗ n ಅಂದ್ರೆ ಎಷ್ಟಾಯ್ತು? 6 ಅಪಾನ್ 2 ಇಂಟು 2 2ಕ್ಕೆ 2. ಎ ಅಂದ್ರೆ ಎಷ್ಟು? ಎ ಅಂದ್ರೆ ಎಷ್ಟು? ಡಿ ಆಗಿದೆ. ನಾ ಡಿ ನ ಆದೇಶ ಮಾಡ್ತೀನಿ 2d ಆಗಿದೆ. ಎ ಈಸ್ ಕಾಲ್ಡ್ ಎಸ್ ಬಿ. ಈ ಒಂದು ಕ್ವಶನ್ದಲ್ಲಿ ಏನು ಉಳಿತು? ಪ್ಲಸ್ 6 ಮೈನಸ್ 1 ಇಂಟು ಡಿ ಎಷ್ಟು? ಡಿ ಆಯ್ತು. ಹೌದಾ? ಇದು ಕ್ಲಿಯರ್ ಮಾಡ್ಕೋರಿ. 2 ಒಂದಲೇ 2 ಮೂರಲೇ 42 ಈಕ್ವಲ್ ಟು 3 2d ಪ್ಲಸ್ 5ರ 1 ಪ್ಲಸ್ ಎಷ್ಟು? ಸಾರಿ 6ರ 1 ಕಳೆದ್ರೆ 5ರಿಂದ ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡ್ರಿ. ಎಷ್ಟಾಯ್ತು? 5d. ಹೌದಲ್ಲ? ಇನ್ನೇನು ಮಾಡಬೇಕು? 42 ಈಕ್ವಲ್ ಟು 3 ಇಂಟು 5d 2d ಎಷ್ಟು? ಡಿ ಎಷ್ಟು? 7d. ಮತ್ತೇನು ಮಾಡಬೇಕು? ಸ್ವಲ್ಪ ವಿಚಾರ ಮಾಡ್ರಿ. ಈ ಸಮೀಕರಣದಲ್ಲಿ ಡಿ ದ ಬೆಲೆ ನಾವು ಕಂಡುಹಿಡಿಯಬಹುದಲ್ಲ? 42 ಇಲ್ಲಿ ಇಂಟು ಇದಕ್ಕೆ ಬರುವಾಗ ಏನಾಯ್ತು? ಭಾಗಾಕಾರ ಆಯ್ತು. 7d ಉಳಿತು. 3 ಒಂದಲೇ 3 4 ಅಂದ್ರೆ 14 ಈಕ್ವಲ್ ಟು 7d ಆಯ್ತು. 14 ಅಪಾನ್ 7 ಈಕ್ವಲ್ ಟು ಡಿ ಆಯ್ತು. ದೇರ್ಫೋರ್ ಡಿ ಈಕ್ವಲ್ ಟು 7 ಒಂದಲೇ 7 ಎರಡಲೇ ಡಿ ಈಕ್ವಲ್ ಟು 2. ಕ್ಲಿಯರ್ ಆಯ್ತಾ? ಏನಾಯ್ತು? ಡಿ ಈಕ್ವಲ್ ಟು 2 ಆಯ್ತು. ಡಿ ಅಂದ್ರೆ ಎಷ್ಟು? 2 ಆಯ್ತು. ಅಂದ್ರೆ ಡಿ ಅಂದ್ರೆ ಎ ಆಯ್ತು, ಎ ಅಂದ್ರೆ ಡಿ ಆಯ್ತು. ಅಂದ್ರೆ ಎದ ಬೆಲೆ ಎಷ್ಟು ಬಂತು? ಡಿ ಅಂದ್ರೆ ಎ ಆಗಿದೆ, ಎ ಅಂದ್ರೆ ಡಿ ಆಗಿದೆ. ಎ ಡಿ ದ ಬೆಲೆ ಕ್ಲಿಯರ್ ಆಗಿದೆ ಅಂದಾಗ ಎದ ಬೆಲೆನೂ ಕ್ಲಿಯರ್ ಅಂತ ತಿಳ್ಕೊಬಹುದಲ್ಲ? ಎ ಈಕ್ವಲ್ ಟು 2. ಇದು ಎ ಮತ್ತು ಡಿ ನ ಉಪಯೋಗ ಮಾಡಿಕೊಂಡು ನಾವು ಮುಂದಿನ ಸಮಸ್ಯೆಯನ್ನು ಕ್ಲಿಯರ್ ಮಾಡಬಹುದು. ಹೆಂಗೆ ಮಾಡಬಹುದು? ಇಷ್ಟಾಗಿ ಬಿಡಿಸ್ತೀನಿ ನೋಡ್ರಿ. ಏನ್ ಹೇಳ್ತಾರೆ ಅವರು? 13ನೇ ಪದವನ್ನು ಕಂಡುಹಿಡಿಯಿರಿ ಅಂತಾರೆ. ಅಂದ್ರೆ A13 ಈಕ್ವಲ್ ಟು 13ನೇ ಪದ ಆದರ್ಶ ರೂಪ ಏನು? a ಪ್ಲಸ್ 12d. ಕ್ಲಿಯರ್ ಕಾಣಿಸ್ತದ? ಇಸ್ ಇಟ್ ಓಕೆ? ಕ್ಲಿಯರ್ ಕಾಣಿಸ್ತದ ವಿಡಿಯೋ? ವೆರಿ ಗುಡ್. A13 ಅಂದ್ರೆ 13ನೇ ಪದ. ಎ ಅಂದ್ರೆ ಎಷ್ಟಾಗಿದೆ ಇಲ್ಲಿ? 2 ಪ್ಲಸ್ 12. ಡಿ ಅಂದ್ರೆ ಎಷ್ಟು? 2. ಇದು ಕ್ಲಿಯರ್ ಮಾಡಿಬಿಟ್ರೆ 13ನೇ ಪದ ಗೊತ್ತಾಗ್ತದೆ ನಮಗೆ. 2 ಪ್ಲಸ್ 12 ಎರಡಲೇ 24. 24 ಒಂದೆರಡು 26. ಅಂದ್ರೆ A13 ಈಕ್ವಲ್ ಟು 13ನೇ ಪದ ಕೊಟ್ಟು ಎಷ್ಟಾಯ್ತು? 24. ಇದು ನಮ್ಮ ಆನ್ಸರ್. ಇದೆ 2